ಈ ಗ್ಯಾರಂಟಿಗಳು ಜನರಿಗೆ ಒಂದು ಭರವಸೆ ಮೂಡಿಸಿತ್ತು. ಓಕೆ, ಕರೆಂಟ್ ಬಿಲ್ ಉಳ್ಕೊಳ್ಳುತ್ತೆ ಅಂತ. ಆದ್ರೆ ಗೃಹ ಜ್ಯೋತಿ ಫಲಾನುಭವಿಗೆ 6,173 ರೂಪಾಯಿ ಬಿಲ್ ಕೊಟ್ಟಿದ್ದಾರೆ. ಹೆಸ್ಕಾಂ ನಿಂದ ಗ್ರಾಹಕನಿಗೆ ಈಗ ವಿದ್ಯುತ್ ಬಿಲ್ ನ ಶಾಕ್. ಇದು ಬೇರೆ ಬೇರೆ ಅಚಾತುರ್ಯದ ಕಾರಣಕ್ಕೂ ಆಗಿರಬಹುದು. ಅದರ ಇನ್ನರ್ ಡೀಟೇಲ್ಸ್ ಗೆ ಹೋಗೋಣ, ಏನಾಗಿದೆ ಅನ್ನೋದ್ರ ಬಗ್ಗೆ. ಹೆಸ್ಕಾಂ ಗ್ರಾಹಕನಿಗೆ 6,173 ರೂಪಾಯಿಯ ಬಿಲ್ ಕೊಟ್ಟಿದೆ. ಇವರು ಗ್ಯಾರಂಟಿಯ ಫಲಾನುಭವಿ. ಲೋಕಾಪುರ ಗ್ರಾಮದ ಕೆಇಬಿ ಅಧಿಕಾರಿಗಳಿಗೆ ಎಡವಟ್ಟಿದ್ದು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಗ್ರಾಮ. ಜನವರಿ ತಿಂಗಳಲ್ಲಿ 6,173 ರೂಪಾಯಿ ಬಿಲ್ ಕೊಟ್ಟಿದ್ದಾರೆ. ಇವರು ಗೃಹ ಜ್ಯೋತಿಯ ಫಲಾನುಭವಿ. ಅದರರ್ಥ ಬೇರೆ ಬೇರೆ ತರದ ಕಂಡೀಷನ್ಸ್ ಗಳಿದ್ವಲ್ಲ, ಆ ಎಲ್ಲ ಕಂಡೀಷನ್ಸ್ ಅನ್ನು ಫುಲ್ಫಿಲ್ ಮಾಡಿ ಝೀರೋ ಬಿಲ್ ಬರಬೇಕಾಗಿತ್ತು. ಮಹಾಲಿಂಗಪ್ಪ ಅವರಿಗೆ 6,173 ರೂಪಾಯಿ ಬಿಲ್ ಕೊಟ್ಟಿದ್ದಾರೆ ಹೆಸ್ಕಾಂ ಸಿಬ್ಬಂದಿ. ಗೃಹ ಜ್ಯೋತಿ ಯೋಜನೆಯಿಂದ ಉಚಿತವಾಗಿ ವಿದ್ಯುತ್ ಸಿಗಬೇಕಾಗಿತ್ತು. ಆದರೆ ಜನವರಿ ತಿಂಗಳ ಬಿಲ್ ನೋಡಿ ಮಹಾಲಿಂಗಪ್ಪ ಅವರು ದಿಗಿಲು ಬಡಿದಂತೆ ಕೂತ್ಕೊಂಡ್ರು. ಇದೇನಿದು, ಇಷ್ಟೊಂದು ಬಿಲ್ ಬಂದಿದೆಯಲ್ಲ, ಏನ್ ಮಾಡೋದು? ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬರದಲ್ಲಿರ್ಬೇಕಾದ್ರೆ ಈ ರೀತಿ ಕರೆಂಟ್ ಬಿಲ್ ನೀಡಿದ್ರೆ ಹೇಗ್ರಿ? ಏನ್ ಸಮಸ್ಯೆ ಆಯ್ತು? ಸರ್ಕಾರ ಗ್ರಾಹಕರಿಂದ ವಸೂಲಿ ಮಾಡೋದಕ್ಕೆ ನಿಂತುಬಿಟ್ಟಿದ್ಯಾ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ಆ ಬಿಲ್ ಗಮನಿಸಿದ್ದೀರಿ. 6,173 ರೂಪಾಯಿ ಬಂದಿದೆ. ಬರ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕಂಗಾಲಾಗಿದ್ದೀವಿ. ಮತ್ತೆ ನೀವು ಕೊಟ್ಟಿರೋ ಅಷ್ಟೂ ಕಂಡೀಷನ್ಸ್ ಅನ್ನ ಫುಲ್ಫಿಲ್ ಮಾಡಿರುವ ಫಲಾನುಭವಿ ನಾನು. ಆಮೇಲೆ ನೋಡಿದ್ರೆ 6,173 ರೂಪಾಯಿ ಬಿಲ್ ಕೊಟ್ಟಿದ್ದೀರಲ್ಲ, ಎಲ್ಲಿಗೆ ಹೋಗ್ಬೇಕು ನಾವು ಬಡವರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಮಹಾಲಿಂಗಪ್ಪ ಅವರು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಆಗಿರುವ ಬೆಳವಣಿಗೆ ಇದು. ಹೆಸ್ಕಾಂ ಸಿಬ್ಬಂದಿಯ ನಿರ್ಲಕ್ಷ್ಯದ ಬಗ್ಗೆ ಫಲಾನುಭವಿ ಆಕ್ರೋಶ ಭರಿತರಾಗಿ ತಮ್ಮ ಸಿಟ್ಟನ್ನು ಹೊರಹಾಕಿದ್ದಾರೆ. ಈ ಸಂಪತ್ತಿಗೆ ಯಾಕೆ ಬೇಕಿತ್ತು ಗ್ಯಾರಂಟಿ ಅನ್ನೋ ನೋವು ಅವರಿಗೆ. ದಾಂಡ್ ಎದಕ್ಕೆ ಬರ್ತಾರೆ? ಸುಳ್ಳ ದಾಂಡ ಬಿಲ್ ಕರೆಕ್ಟ್ ತುಂಬ್ಕೋತಾ ಇದ್ವಿ ನಾವು. ಒಟ್ಟ ತೆಪ್ಸೇ ಇಲ್ರಿ ಬಿಲ್ ತುಂಬುದ. ತುಂಬ್ಕೋತಾ ಇದೀವಿ, ಮತ್ತೆ ಯಾಕೆ ದಾಂಡ್ ಬೀಳ್ತಂತ ನಾವು ಕೇಳಾಕತ್ತಿದ್ರಿ. ಏನು 2018 ಅದು ಯಾರೋ ಚೆಕ್ಕಿಂಗ್ ಬಂದಿರ್ತಾರತ್ರಿ. ಅವ್ರು ಬಂದಾಗ ಅದು ಏನೋ ಮೀಟ್ರ್ ಏನೋ ಸ್ವಲ್ಪ ಏನೋ ಜೋತಾಡಕತ್ತೈತ. ಮಿನಿಮಮ್ ಚಾರ್ಜ್ ಹಾಕ ತುಂಬ್ಕೋತಾ ಇದ್ವಿ. ಮೀಟ್ರ್ ಬಂದ್ ಆಗಿತ್ರಿ. ಅದ ಮಿನಿಮಮ್ ಚಾರ್ಜ್ ತುಂಬ್ಕೋತಾ ಇದ್ವಿ ಯಾಕೆ ಮಾತಿದ್ ಬಂದತ್ತ ಅದ. ಈ ದಾಂಡ್ ಯಾಕೆ ಬಿದ್ದೈತಿ? ಒಟ್ಟು ಅದ್ರಾಗ ತಕೋಬೇಕಂತ ಮಾಡಕತ್ತಾರ. ಹೆಂಗೆ ಆಮೇಲೆ ಎಷ್ಟು ದಂಡ ಬರ್ತಾರ ನೋಡ್ರಿ ಅವ್ರು. 2018 ಈಗ ಕೇಸ್ ಮಾಡಿ ನೋಟಿಸ್ ಪಾಟಿಸ್ ಏನೂ ಇಲ್ರಿ. ಈಗ ಬಿಲ್ ಹರಿಯವ್ರು ಹಿಂಗೆ ದಂಡ ಐತ್ರಿ ನಿಮ್ಮದು, ಅವ್ರಿಗೆ ಕೇಳಿ ಅದನ್ನ ತುಂಬ್ರಿ, ಅದನ್ನ ಖುಲ್ಲಾ ಮಾಡಿರ ತನ್ನಾಕತ್ತಾರ. ಪರಿಸ್ಥಿತಿ ಮತ್ತೆ ಹೆಂಗೆ ನೋಡ್ರಿ, ಅದನ್ನ ಏನು ತುಂಬಬೇಕು ಬಿಡ್ಬೇಕು? ಮೊದಲ ಬರಗಾಲ ಕಾಮಗಿರಿ. ಈಗ ಎಲ್ಲಿ ತುಂಬ್ರಿ? ತಿನ್ನಾಕ ಫುಲ್ ಪಿರಿ ಆಗೈತಿ. ಈಗ 100 ರೂಪಾಯಿ ಸಾಂತಿಗೆ ಪಿರಿ ಆಗ್ಯಾವ ಈಗ. ಮತ್ತಿನ್ನು ಅದ್ರಾಗ ಇದನ್ನ ಕಟ್ಟಂದ್ರೆ ಯಾವ ಕಟ್ಟೋದಾಗತ್ತೆ? ನಮಗೆ ಆಗೋದಿಲ್ಲ. ನಮಗೇನು ಕಟ್ಟೋದಾಗಲ್ಲ. ಅವ್ರು ಏನು ಮಾಡ್ಕೊಳಕ್ಕೆ ಬೇಕಾರೆ ಅವ್ರು ಕೆತ್ಕೊಂಡು ಹೋಗ್ತಾರೆ. ಇದೇ ವಿಷಯದ ಬಗ್ಗೆ ಮಾಹಿತಿ ಕಲೆ ಹಾಕೋಣ. ನಮ್ಮ ಪ್ರತಿನಿಧಿ ಅಶೋಕ್ ಲೈವ್ ಜಾಯಿನ್ ಆಗ್ತಿದ್ದಾರೆ. ಅಶೋಕ್, ಈಗ ದಂಡ ಅನ್ನೋದ್ರ ಬಗ್ಗೆ ಮಹಾಲಿಂಗಪ್ಪ ಅವರು ಮಾತಾಡಿರೋದು. ಸರ್ಕಾರ ಗ್ಯಾರಂಟಿಗಳನ್ನ ತಂದ ಮೇಲೆ ಟೆಕ್ನಿಕಲ್ ರೀಸನ್ಸ್ಗೆ, ಈ ಕಾರಣಕ್ಕಾಗಿ, ಈ ರೂಲ್ಸ್ ನ ಕಾರಣಕ್ಕಾಗಿ ನೀವು ಕಟ್ಟಬೇಕು ಅನ್ನೋ ತರದನ್ನ ಹೆಚ್ಚು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋದರ ಪ್ರಯತ್ನವಾಗಿ ಹೀಗಾಗಿದೆ ಅಂತ ಅನ್ಸುತ್ತಾ ಅಶೋಕ್? ಅಭಿಷೇಕ್, ಇದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿ ನಡೆದಂತ ಘಟನೆ. ಮಲ್ಲಿಂಗಪ್ಪ ಅನ್ನೋರು ಏನಿದ್ದಾರೆ, ಆ ರೈತನಿಗೆ ಈ ಜನವರಿ ತಿಂಗಳು ಏನಿದೆ ಈಗಾಗಲೇ ವಿದ್ಯುತ್ ಶಕ್ತಿ ಏನಿದೆ, ಗೃಹ ಜ್ಯೋತಿ ಇದ 4-5-6 ತಿಂಗಳಾಯ್ತು ಈಗ ಜಾರಿಯಾಗಿ. ಇಲ್ಲಿ ತನಕ ಫ್ರೀ ಆಗಿ ಬರ್ತಾ ಇತ್ತು. ಆದ್ರೆ ಜನವರಿ ತಿಂಗಳು ಹೊಸ ವರ್ಷಕ್ಕೆ ಆ ರೈತನಿಗೆ ಒಂದು ಶಾಕ್ ನೀಡಿರುವಂತದ್ದು ಹೆಸ್ಕಾಂ ಅಂತ ಹೇಳ್ಬೋದು. ಯಾಕಂದ್ರೆ 6,173 5,000ಕ್ಕೂ ಹೆಚ್ಚು ದಂಡವನ್ನ ಇಲ್ಲಿ ವಿಧಿಸಲಾಗಿರುವಂತದ್ದು. ಹೀಗಾಗಿ ಆ ರೈತ ಸಹಜವಾಗಿ ಸಿಟ್ಟಿಗೆ ಕಾರಣವಾಗಿರುವಂತದ್ದು. ದಂಡದ ರೂಪದಲ್ಲಿ ಅದೇನೋ ಮೀಟರ್ ನೇತಾಡ್ತಾ ಇತ್ತು ಅನ್ನೋ ಒಂದು ದಂಡದ ರೂಪ ಅಂತ ರೈತರು ಹೇಳ್ತಿರುವಂತದ್ದು. ಆದ್ರೆ ಈ ದಂಡ ಅಂತ ಅಂದ್ರೆ ಈ 4 ತಿಂಗಳಲ್ಲಿ ಬರ್ಬೇಕಾಗಿತ್ತು. ಆದ್ರೆ ಹೊಸ ವರ್ಷಕ್ಕೆ ಇದೊಂದು ರೈತನಿಗೆ ಶಾಕ್ ಕೊಟ್ಟಿದ್ರಿಂದಾಗಿ ಸಹಜವಾಗಿ ಆ ರೈತ ಸಿಟ್ಟಿಗೆ ಕಾರಣವಾಗಿದೆ. ಅಲ್ಲದೆ ನಾನು ಯಾವುದೇ ಕಾರಣಕ್ಕೂ ಈ ಒಂದು ದುಡ್ಡನ್ನ ಪಾವತಿ ಮಾಡೋದಿಲ್ಲ. ಈಗಾಗಲೇ ಬರ ಬೇರೆ ಇದೆ, ನಮ್ಗೆ ದುಡಿಯೋಕೆ ಕೆಲಸ ಇಲ್ಲ, ಸಾಕಷ್ಟು ನಾವು ಆರ್ಥಿಕವಾಗಿ ಸಂಕಷ್ಟ ಎದುರಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಕೆಇಬಿ ಹೆಸ್ಕಾಂ ಕಂಪನಿ ಏನಿದೆ, ನಮ್ಗೆ ಈ ರೀತಿ ದಂಡ 5,000 ಗಂಟಲೆ ದಂಡ ಹಾಕಿದ್ರೆ ನಾವು ಯಾವ ರೀತಿ ತುಂಬಬೇಕು? ನಾವು ತುಂಬೋದಿಲ್ಲ. ಅವ್ರು ಬೇಕಾದ್ರೆ ವಿದ್ಯುತ್ ಸಂಪರ್ಕ ಬೇಕಾದ್ರೆ ಕಡಿತ ಮಾಡಲಿ ಅನ್ನೋ ಒಂದು ಆಕ್ರೋಶದ ಮಾತನ್ನು ಕೂಡ ರೈತ ಹೇಳ್ತಿರುವಂತದ್ದು. ಯಾವ ಕಾರಣಕ್ಕೆ ಅಂತ ಈಗ ಹೆಸ್ಕಾಂ ಅಧಿಕಾರಿಗಳು ಇದಕ್ಕೆ ಸ್ಪಷ್ಟನೆ ಕೊಡಬೇಕಾಗುತ್ತೆ. ಅಭಿಷೇಕ್, ಥ್ಯಾಂಕ್ ಯು ಅಶೋಕ್ ಹಡ್ಪದ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.